ಮನೆಗೆ ಡಿಪಾರ್ಟ್ಮೆಂಟ್ ಅವ್ರು ಬಂದಿದ್ದಾರೆ, ಫಾರೆಸ್ಟ್ ರೇಂಜರು ಆಚಾರ ಅಷ್ಟು ಬಿಟ್ಟರೆ ದೇವರಾಣೆ ಹೇಳ್ತೀನಿ ಏನು ಮಾಡಿಲ್ಲ. ಪರಿಹಾರಕ್ಕೆ ಬರ್ದಿದ್ದಾರೆ, ಅದು ಸರ್ಕಾರದಿಂದ ಕೊಡ್ತಾರೆ. ಇವ್ರು ಅಲ್ಲದಿದ್ರು ಅದನ್ನ ನಾವು ಕೇಳಿದ್ರು ಕೊಡ್ತಾರೆ. ಏನಂದ್ರೆ ಏನು ಕೆಲಸನೂ ಮಾಡಿಲ್ಲ. ಇಷ್ಟು ದಿನ ಆದರೂ ಒಂದು DF ಸರ್ ಬಂದು ಇಲ್ಲ. ನಾವು ಒಂದ್ಸತಿ ಲೆಟರ್ ಕೊಟ್ಟು ಹೋಗಿದ್ದೀವಿ, ಒಂದು ವಾರದಿಂದ ನಮ್ಮ ಗ್ರಾಮಸ್ಥರು ಬಂದು ಒಂದು ಲೆಟರ್ ಕೊಟ್ಟಿದ್ದೀವಿ, ಅದಕ್ಕೂ ಸಹ ಏನು ರೆಸ್ಪಾನ್ಸ್ ಮಾಡಿಲ್ಲ ಈ ಡಿಪಾರ್ಟ್ಮೆಂಟ್. ಸತ್ಯ ಹೇಳ್ತೀನಿ, ಕೆಂಪಣ್ಣ ಮಾವ ಹೇಳ್ದಂಗೆ ಈ ಡಿಪಾರ್ಟ್ಮೆಂಟನ್ನು ಮರ್ಜಿ ಮಾಡಬೇಕು ಅಂತ ನಂದು ಅನಿಸಿಕೆ. ಯಾಕಂದರೆ ಒಂದೇ ಒಂದು ರೆಸ್ಪಾಂಡ್ ಮಾಡದೇ ಇರೋದು ನಮ್ಮ ಕೆರೆಗಟ್ಟೆಯಲ್ಲಿ ಇರೋದಂಥ ಡಿಪಾರ್ಟ್ಮೆಂಟ್. ಸತ್ಯ ಹೇಳ್ತೀನಿ, ಯಾಕಂದರೆ ಆ ಮನೇಲಿ 3 ಜನ ಹೆಣ್ಮಕ್ಳು ಕಷ್ಟ ನನಗೆ ಏನಂತ ಗೊತ್ತು. ನಮ್ಮ ಮನೇಲಿ ನಾವು ಹೆಣ್ಮಕ್ಳೇ ಇರೋದು. ಆ ಗದ್ದೆ 2.5 ಎಕರೆ ಗದ್ದೆ ಅವಳು ಬೇಸಾಯ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ನೆಟ್ಟಿಗೆ ಹೋಗಿದ್ದೀವಿ. ಸೊ ಹಾಗಾಗಿ ನಂಗೆ ಗೊತ್ತಿದೆ ಅವಳು ಎಷ್ಟು ಕಷ್ಟ ಬಂದಿದ್ದಾಳೆ ಅಂದರೆ, ಇಡೀ ಗದ್ದೆ ನೆಟ್ಟಿ ಮಾಡೋಕ್ಕೆ ಏನಂದ್ರೆ ಏನೂ ಇಲ್ಲ ಈಗ ಆ ಗದ್ದೆಲಿ. ಅಂಥ ಪರಿಸ್ಥಿತಿಯಲ್ಲಿ ಇದ್ರೂ ಯಾರು ರೆಸ್ಪಾಂಡೇ ಮಾಡಿಲ್ಲ. ಸತ್ಯ ನಾನು ಹೇಳ್ತೀನಿ, ನಮ್ಗೆ ನಿಜ ಹೇಳ್ತೀನಿ. ಬಂದಿದ್ದಾರೆ ಶೀರ್ಲಿಗೆ, ಎಲ್ಲರೂ ಬಂದಿದ್ದಾರೆ, ಬಂದು ನೋಡಿ ಹೋಗಿದ್ದಾರೆ. ಬಿಟ್ಟರೆ ನಮ್ಗೆ ನಿಜವಾಗ್ಲೂ ಹೇಳ್ತೀನಿ ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಬಂದು ನಮಗೆ ಒಂದು ಆನೆನ ಹಿಡಿಬೇಕು ಸರ್, ಇಲ್ಲ ಅಂದರೆ ಅದನ್ನು ಓಡಿಸಿದ್ರೆ ಬೇರೆಯವರಿಗೂ ಪ್ರಾಬ್ಲಮ್. ಯಾಕಂದರೆ ಕೆರೆಗಟ್ಟೆ ಬರ್ಬೋದು, ಅಲ್ಲೂ ಜನ ಇದ್ದಾರೆ, ಹುಲ್ಗಾರ್ ಬೈಲು ಬೇರೆ ಕಡೆ ಹೋಗಿ ಅವ್ರಿಗೆ ತೊಂದರೆ ಮಾಡಬಾರ್ದು. ಒಟ್ಟಿನಲ್ಲಿ ನಮ್ಗೆ ಅದನ್ನು ಹಿಡಿಬೇಕು, DF ಸರ್ ಬರಬೇಕು, ನಮ್ಗೆ ಅದು ಕರೆಕ್ಟಾಗಿ ಒಂದು ಇದನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀನಿ, ಕೈ ಮುಗಿದು ಕೇಳ್ಕೊಳ್ತೀನಿ. ಇದು ತಿಂದು ಹೋಗಿದೆ, ಏನು ಕುಯ್ಯಕ್ಕೆ ಸಿಗಲ್ಲ ನಿಮ್ಗೆ? ಸೀತೆ ತಂಗಳೆ ಮಲ್ಲಿಲ್ಲ ಅವಳೆ ಇಲ್ಲ. ಎಷ್ಟೊತ್ತಿಗೆ ಬರುತ್ತಾನೆ? ಒಂದೊಂದು ಸ್ವಲ್ಪ ಲೇಟ್ ಆಗಿ ಬರ್ತದೆ, ಒಂದೊಂದು ನಿನ್ನೆ 9 ಗಂಟೆಗೆ ಬಂದಿದೆ. ಈ ಡಿಪಾರ್ಟ್ಮೆಂಟ್ ಬಂದಿದ್ರಾ? ಬಂದಾರ. ಏನ್ ಹೇಳಿದ್ರು ಬಂದು? ಅಂತ ನಂಗೆ ಗೊತ್ತಿಲ್ಲ, ತಂಗಿನ ಅವ್ರಿಗೆ ಗೊತ್ತಿತ್ತು, ನನಗೆ ಗೊತ್ತಿತ್ತು. ನೀವು ಹೊರಗಡೆ ಬಂದಿದ್ರ? ಆನೆ ನೋಡಿದ್ರ ನೀವು? ನಾನು ನೋಡ್ಲ, ಆನೆ ನೋಡಕ್ ಸಿಗ್ಲಿಲ್ಲ. ಇಲ್ಲ ಅವ್ರು ನೋಡಿದ್ರೆ ನಾನು ಸಿಕ್ಕಿಲ್ಲ. ಕೂಗ್ತಿತ್ತ ಆನೆ? ಹೋಗ್ತದ, ಇವತ್ತಿಗೆ ಹೋಗ್ಯದ. ಓಹೋ, ದಿನಾನು ಬರುತ್ತೆ? ದಿನಾನು ಬರ್ತದ. ಓಹೋ, ಅಲ್ಲ ಗದ್ದೆಗೂ ಬರ್ಬೇಡಿ ನೋಡಿ. ಗದ್ದೆಗೆ ನೀರ್ ಕಟ್ಟನಂದ್ರೆ ಅಲ್ಲಿ ಆನೆ ಪೈಪ್ ಹೊಡೆದದೆ ಅಂತ ಹೋಗಿ ಹೆದರಿಕೆ ಅಂತ. ಮುಂದೆ ನಮ್ಮ ಅಣ್ಣ ಬಂದಂತ ಹೋಗಿ ಕಟ್ಟಿಗೆ ಮಂದಿರಂತೆ. ಅದು ಮ್ಯಾಲ ಕಾಡಾಗ ಹೋಗ್ಬೇಕಂಡ್ರ ಪೈಪ್ ಲೈನ್ಗೆ. ಅದೇ ಈಗ ನೀರಿಲ್ಲ ಅಂತ ಗದ್ದೆಗೆ, ಅಲ್ಲಿ ಪೈಪ್ ಆನೆ ಹೊಡೆದದೆ ಅಂತ.